ಜೈ. ವೇದಿಕೆ ಮೇಲೆ ಇರುವಂತ ನನ್ನ ಸಹೋದರ ಸಮಾನರಾದಂಥ ಮನು ಅನರ್ಕಲ್ ಅವರು ಜೊತೆ ಇದ್ದಾರೆ. ಅವ್ರ ನಾಲ್ಕು ಪಿಕ್ಚರು ಕುಲದಲ್ಲಿ ಅವರು ಅದ್ಭುತವಾದಂಥ ಟೈಟಲ್ ಜೊತೆಗೆ ಸಿನಿಮಾನ ಮಾಡಿದಂಥವರು ಬಹಳ ತಂದೆಯ ಜೊತೆಗೆ ಈ ಪಿಕ್ಚರಲ್ಲಿ ಹೀರೋಯಿನ್ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಕಾವ್ಯ ಅವರಿದ್ದಾರೆ. ನಿರ್ದೇಶಕರು ಕಲೀಂ ಅವರು, ನಮ್ಮ ತುಮಕೂರು ಹುಲಿ ಯಾರು ಮೋಹನ್ ಸರ್. ಅದೇ ತರ ವೇದಿಕೆ ಮೇಲೆ ಎಲ್ಲ ಗಣ್ಯರು ನಿರ್ದೇಶಕರು ಎಲ್ಲ ಚಿತ್ರದಲ್ಲಿ ಬಹಳ ಪಳಗಿದ್ದಾರೆ, ಕಥೆ ಬರೆಯೋದ್ರಲ್ಲಿ ಪಳಗಿದ್ದಾರೆ, ನಿರ್ದೇಶನ ಮಾಡೋದ್ರಲ್ಲಿ ಪಳಗಿದ್ದಾರೆ, ಎಲ್ಲರೂ ಇದ್ದಾರೆ. ನಮ್ಮ ಕಲೀಂ ಬಹಳ ಯುವ ಯಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ. ತಪ್ಪಾಗಲಾರ್ದು ಅವರು ಮತ್ತು ಅವ್ರ ತಂಡ ಹೇಗೆ ಬಾಳಗಿರಿ ಚಿತ್ರ ಮಾಡಕ್ ಹೊರಟಿದ್ದಾರೆ, ಸಾಧನೆ ಮಾಡಲೇಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿಕೊಂಡು ಈ ಚಿತ್ರವನ್ನ ಪ್ರಾರಂಭ ಮಾಡಕ್ ಹೊರಟಿದ್ದಾರೆ. ಅವ್ರಿಗೆ ಮತ್ತು ಅವ್ರ ತಂಡದವ್ರಿಗೆ ಶುಭವಾಗಿ ಯಾರು ಸಾಧನೆ ಮಾಡಕ್ ಮುಂದೆ ಬರ್ತಾರೆ, ನಾನು ಅವ್ರ ಜೊತೆ ಇದ್ದೇ ಇರ್ತೀನಿ ಯಾವಾಗಲೂ ಅನ್ನುವಂತ ವಿಚಾರವನ್ನ ನಾನು ಇಲ್ಲಿ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ತುಮಕೂರು ಜನರು ಯಾವಾಗಲೂ ಕಲಾ ರಸಿಕರು, ಕಲಾ ಪೋಷಕರು, ಕಲೆ ಇಲ್ಲೇ ಹುಟ್ಟಿರೋದು. ಇಂತೆಂಥವ್ರು ಗುಬ್ಬಿ ಇವರನ್ನಂಥವ್ರ ಕಾಲಿಂದನೂ ಕೂಡ ನಾಟಕ ಅಂತಾನೆ ಚಲನಚಿತ್ರಗಳು ಬಂದಿರೋದು. ಅಂತ ಒಂದು ಆ ಜಿಲ್ಲೆಯಲ್ಲಿ ತುಮಕೂರು ನಗರದಲ್ಲಿ ಇವತ್ತು ಈ ಒಂದು ಬಾಳಗಿರಿ ಚಿತ್ರದ ಒಂದು ಪ್ರಾರಂಭವನ್ನ ನಮ್ಮ ಯುವ ನಿರ್ದೇಶಕ ಕಲೀಂ ಮತ್ತು ಅವ್ರ ತಂಡ ಮಾಡ್ತಾ ಇದ್ದಾರೆ. ಅದೇ ತರ ಅನೇಕರು ಈ ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಬಂದಿದ್ದಾರೆ. ಅನೇಕರು ಎಲ್ಲರೂ ಕೂಡ ಬಂದಿದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ. ಅದರಲ್ಲಿ ಹಿರಿಯರು ನನಗೊಂದು ಬಹಳ ಖುಷಿ ಆಗ್ತಾ ಇದೆ, ಅದನ್ನ ತೆರೆ ಮೇಲೆ ತರುವಂಥದ್ದು. ಅದಕ್ಕೆ ಎಲ್ಲರೂ ಕೂಡ ಪರಿಶ್ರಮ ಮಾಡಲೇಬೇಕಾಗತ್ತೆ. ನನ್ನ ಆದಿಯಾಗಿ ಎಲ್ಲ ಕಲಾವಿದರು, ಯಾವುದೇ ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಯಾವುದೇ ಇರಲಿ, ಎಲ್ಲರೂ ಕೂಡ ಜನರನ್ನ ವೀಕ್ಷಕರನ್ನ ಸೆಳೆಯುವಂತ ಒಂದು ಪಾತ್ರಗಳಲ್ಲಿ ನೀವೆಲ್ಲ ಮಿಂಚಬೇಕು ಅಂತ ಹೇಳ್ತಾ, ಈ ಕಲೀಂ ಅಂದ್ರೆ ಒಬ್ಬರೇ ಅಲ್ಲ, ಇವ್ರ ಜೊತೆಗೆ 100 ಜನ ಇದ್ದಾರೆ, ಎಲ್ಲ ಸಖತ್ತಾಗಿದ್ದಾರೆ, ಜೋರಾಗಿದ್ದಾರೆ. ಎಲ್ಲ ನೋಡೇ ನಾನು ಒಪ್ಕೊಂಡಿದ್ದೀನಿ. ಸಿನಿಮಾ ನಾನು ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಮತ್ತು ಅದಾದ್ಮೇಲೆ ನೋಡೋಣ ಬೇರೆ ಭಾಷೆಯಲ್ಲಿ. ಖಂಡಿತವಾಗಿಯೂ ಈ ಸಿನಿಮಾ ಗೆಲ್ಲತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಕಲೀಂ ತಂಡಕ್ಕೆ ಮತ್ತು ನಮ್ಮ ಮೋಹನ್ ಸರ್ ಕೂಡ ಇದರಲ್ಲಿ ಇದ್ದೇ ಇದ್ದಾರೆ. ಮೋಹನ್ ಅವರು ಅಂದ್ರೆ ಪಿಕ್ಚರ್ ಅವಾಗೆಲ್ಲ ಉಪೇಂದ್ರ ಸಿನಿಮಾದಲ್ಲಿ ನಾವೆಲ್ಲ ಚಿಕ್ಕವರು, ಅವರು ಏನೋ ಬಂದ್ರು ಅಂದ್ರೆ ಸಾಕು ಪಿಕ್ಚರ್ ಏನೋ ಒಂದು ಗಾಂಭೀರ್ಯ ಬಹಳ ಸೀರಿಯಸ್ ಆಗಿ ಇರ್ತಾ ಇತ್ತು ಪಿಕ್ಚರ್. ಉಪೇಂದ್ರ ಪಿಕ್ಚರ್ ಅಲ್ಲೇ ಬಹಳ ಅವರು ಅದ್ಭುತವಾಗಿ ಮಾಡಿದ್ದಾರೆ ನಟನೆಯಲ್ಲಿ. ಸ್ವಲ್ಪ ಯುವಮನಸ್ಕರ ಕಾಣ್ತಿದಾರ ಇದ್ರು ಬಹಳ ನಟನೆ ಮಾಡಿದ್ದಾರೆ, ಅನೇಕ ಚಿತ್ರಗಳು ಮಾಡಿದ್ದಾರೆ, ಇವತ್ತು ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಕಲಾವಿದರು ಕೂಡ ಬಂದಿದ್ದೀರಾ, ನಿಮಗೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಇಡೀ ತಂಡಕ್ಕೆ ಬಾಳಗಿರಿ ಚಿತ್ರ ಗೆಲ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಕೋರ್ತಾ, ಈ ತಂಡಕ್ಕೆ ಶುಭವನ್ನ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಿನಿಮಾದಲ್ಲಿ ನನ್ನ ಒಂದು ನಟನೆ ನಿಂತ್ಕೊಂಡ ಈ ಕ್ಯಾಮ್ರಾದ ನಮ್ಮ ಇನ್ನೊಂದು ಸ್ಟೆಪ್ ಬೇಕು ಬ್ಲರ್ ಹೋಗುತ್ತೆ ಅಂತ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ವೇದಿಕೆ ಮೇಲಿರೋ ಎಲ್ಲ ಕಲಾವಿದರಿಗೂ ಧನ್ಯವಾದ. ಹಾಗೆ ಪ್ರೀತಿಯ ನಮ್ಮ ಹಿರಿಯ ಕಲಾವಿದರು ನಮ್ಮ ತುಮಕೂರು ಮೋಹನ್ ಅವರಿದ್ದಾರೆ, ಅವರಿಗೂ ಕೂಡ ನಮಸ್ಕಾರ. ನಿಮ್ಮ ಜೊತೆ ವೇದಿಕೆ ಹಂಚ್ಕೊಂಡಿದ್ದಕ್ಕೆ. ಹಾಗೆ ನಮ್ಮ ಭಗೀರಥ ಚಿತ್ರದ ನಾಯಕ ನಟರಾದ ನಮ್ಮ JP ಸರ್ ಸುಮಾರು ನೋಡಿದ್ದು, ಅವರು ಏನೇ ಆಗಲಿ ಒಂದು ಪ್ಲಸ್ ಮೈನಸ್ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಸಿನಿಮಾ ಮೇಲೆ ಇರೋ ಒಂದು ಪ್ರೀತಿ, ಡೈರೆಕ್ಟರ್ ಮೇಲೆ ಇರೋ ಒಂದು ಪ್ರೀತಿ, ಕರ್ನಾಟಕ ಜನರ ಮೇಲೆ ಒಂದು ಪ್ರೀತಿ, ಅದು ಇವತ್ತಿನ ಕೂರಿಸಿದೆ. JP ಸರ್ ನಿಮ್ಮ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾರೆ, ನಿಜವಾಗ್ಲೂ ಖುಷಿ ಆಗ್ತದೆ. ಹೀರೋಯಿನ್ ನಮ್ಮ ಕಾವ್ಯ ಮೇಡಮ್ ಅವರಿಗೂ ಕೂಡ ನಮಸ್ಕಾರ. ಹಾಗೆ ವಿಶೇಷವಾಗಿ ನಿರ್ದೇಶಕರು ಒಂದು ಹೊಸ ಕನಸನ್ನ ಕಟ್ಕೊಂಡು, ಕನಸನ್ನ ಹೊತ್ಕೊಂಡು ಈಗಿನ ಒಂದು ಟ್ರೆಂಡಿಂಗ್ ಏನ್ ಬೇಕು, ಈಗಿನ ಒಂದು ಸಮಾಜಕ್ಕೆ ಏನ್ ಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ಹಳ್ಳಿ ರೈತರು ಇಲ್ಲ ಹಳ್ಳಿಯಲ್ಲ ರೈತರೇ ಮೊದಲು ಬರೋದು ನಮಗೆ ಮೊದಲು, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಥೆ ಹೇಳಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕಲೀಂ ಸರ್ಗೆ ಒಂದ್ಸತಿ ಜೋರ ಚಪ್ಪಾಳೆ. ಇವತ್ತು ಏನು ನಾನು ಸ್ಟಾರ್ಟಿಂಗ್ ಬಂದಾಗ ಕಥೆ ಹೇಳಿದ್ರು ಸರ್, ಹೆಂಗೆ ಸರ್ ಏನು ಕಥೆ ಸರ್, ಒಂದು ಲೈನ್ ಮಾತ್ರ ಹೇಳ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ಡೈಲಾಗ್ ವರ್ಷಗಳಲ್ಲಿ ಹೋಗುತ್ತೆ ಅಂತ. ಸರಿ ಸರ್, ಖಂಡಿತ ನೀವು ಅವ್ರು ಅದನ್ನೂ ಹೇಳಿದ್ರು, ನೀವು ಬರೀ ಹೀರೋ ಹಾಗೆ ಮಾಡ್ತೀರಾ ಇಲ್ಲ ಇದಾಗೆ ಮಾಡ್ತೀರಾ, ಓಕೆನಾ ಸರ್ ಅಂತ. ನಮಗೆ ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟರು ನಾವು ಮಾಡ್ತೀವಿ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸ್ವಲ್ಪ ನೆಗೆಟಿವ್ ಆಗಿ ತೋರಿಸ್ತೀನಿ ಇದ್ರು, ಅದು ನನಗೆ ಖುಷಿಯಾಗಿತ್ತು.
ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಕರೀಂ ಸರ್ ತುಂಬ ಧನ್ಯವಾದಗಳು. ಈ ಸಿನಿಮಾನ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಮೋಷನ್ ಮಾಡ್ತೀವಿ. ಇಡೀ ತಂಡ ಅಂದರೆ ಯಾರೂ ಸುಮ್ಮನೆ ಇಲ್ಲ, ಎಲ್ಲರಿಗೂ ಅವ್ರವ್ರದ್ದೇ ಆದ ಒಂದು ಫ್ಯಾನ್ಸ್ ಇರ್ತಾರೆ, ಅವರಾದ ಸ್ನೇಹಿತರು ಇರ್ತಾರೆ. ಅದ್ರ ಜೊತೆ ತುಮಕೂರು ಜನತೆ ಎಷ್ಟು ಜನ ಬಂದಿದ್ರೆ ಅಷ್ಟು ಜನ ನಮ್ಮ ಸಿನಿಮಾ ಮುಂದಿನ ದಿನಗಳಲ್ಲಿ ಆ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಪ್ರಮೋಷನ್ ಮಾಡಿಕೊಡಿ. ಎಲ್ಲ ಮಾಧ್ಯಮದವರು ಕೂಡ ನೀವಿಲ್ಲ ಅಂದ್ರೆ ಕೂಡ ನಾವಿಲ್ಲ, ನಾವೇನೋ ಒಂದು ಅಡುಗೆ ಮಾಡಿ ಏನೋ ಒಂದು ಕೊಡ್ಬೋದು, ಅದನ್ನ ನೀವು ಜನಕ್ಕೆ ತಲುಪಿಸುವಂಥದ್ದು ನಿಮ್ಮ ಕೆಲಸ. ನೀವು ತಲುಪಿಸಿಲ್ಲ ಅಂದ್ರೆ ನಾವು ಮಾಡಿದಂಥ ಅಡುಗೆ ಅಳಿಸೋಬಹುದು, ಇಲ್ಲ ಬೊದ್ದೆ ಆಗ್ಬೋದು, ಅದು ಏನು ಬೇಕಾದ್ರೂ ಆಗಿರ್ಬೋದು. ನಾವು ಅದ್ಭುತವಾಗಿದ್ದ ಅಡುಗೆ ಮಾಡೇ ಮಾಡ್ತಾರೆ ಅನ್ನೋದು ಡೈರೆಕ್ಟರ್ ಮೇಲೆ ನಂಬಿಕೆ. ಆ ಅಡುಗೆನ ನೀವು ಕರ್ನಾಟಕದ ಜನತೆಗೆ ಉಣಬಡಿಸೋದು ನೀವು. ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮತ್ತೊಮ್ಮೆ ಮಗದೊಮ್ಮೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ ಎಲ್ಲರಿಗೂ ಕೂಡ ಧನ್ಯವಾದ. ಹಾಗೆ ಧನಲಕ್ಷ್ಮಿ ಮೇಡಮ್ ಕೂಡ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದೆ, ವಿಚಾರಣೆ ಅಂತ ಸಿನಿಮಾ. ಹೈ ಮೇಡಮ್, ಆಕ್ಚುಲಿ ಒಂದು ಇವಾಗ ಮಾಡಿದ್ದೀನಿ ಆ ಸಿನಿಮಾ, ಏನೇನು ಫೆಬ್ರವರಿ ಮಾರ್ಚಿಗೆ ರಿಲೀಸ್ ಆಗುತ್ತೆ. ಮೇಡಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ವಿ. ತಾಯಿ ಅತ್ತೆ ಪಾತ್ರ ಮಾಡಿದ್ರಲ್ಲಿ ಹೌದು, ಖಂಡಿತ ಎಲ್ಲರೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಬೆಳವಣಿಗೆ ನೋಡ್ತಾ ಮಾಡ್ತೀನಿ ಬೆಂಗಳೂರಲ್ಲಿ ಹೇಳ್ತೀನಿ ಸರ್. ಸಿನಿಮಾ ಆಗಲಿ ಸರ್. ಇಲ್ಲ ಇಲ್ಲಿ ಭವ್ಯ ಮೇಡಮ್ ಇದ್ದಾರೆ, ಶರ್ಮದೇವರು ಇದ್ದಾರೆ, ಅಕ್ಕಾರಾಣಿ ಸರ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್ ಈ ಸಿನಿಮಾದಲ್ಲಿ. ಸರ್ 3 ದಿನ ಮಾತ್ರ ಶಿವಮೊಗ್ಗ ಇರುತ್ತೆ, ತುಮಕೂರು ಸರ್. ಸೈಡು ನಮ್ಮ ತುಮಕೂರು ಜಿಲ್ಲೆ ಸುತ್ತಮುತ್ತ ಹಳ್ಳಿಯಲ್ಲಿ ಹೊರಟಿತ್ತು ಸರ್. ಸರ್ ಸಿನಿಮಾ ಪೂಜೆ ಆಗಲಿ ಅದರ ಬಗ್ಗೆ ಹೇಳ್ತೀವಿ ಸರ್. ರೈತರ ಬಗ್ಗೆ ಸರ್ ಇದು ಒಂದು ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಕಥೆ, ಆದರೆ ಸಂದೇಶಗಳು ಸಮಾಜಕ್ಕೆ ತುಂಬಾ ಬೇಕಾಗುತ್ತದೆ. ಏನಂದ್ರೆ ಸಾಮರಸ್ಯ ಸರ್, ಜನರಲ್ಲಿ ಸಾಮರಸ್ಯ, ಜಾತಿ ಧರ್ಮ ಎಲ್ಲ ಹೊರತುಪಡಿಸಿ, ರಾಜಕೀಯ ಎಲ್ಲ ಹೊರತುಪಡಿಸಿ ಸಾಮರಸ್ಯದಿಂದ ಜನ ಶಾಂತಿಯುತವಾಗಿ ದೇಶದಲ್ಲಿ ಬದುಕಬೇಕು ಅಂತ ಸಮಾಜ ನಮಗೆ ಬೇಕು ಅನ್ನೋಂಥದ್ದೇ ಪ್ರಮುಖವಾದಂಥ ಸಂದೇಶ ಸರ್. ಕಮಿಟಿ ಸರ್ Come on,